ನಮ್ಮಲ್ಲಿ ಬರಲಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲೇ ಕೆಲಸ ಮಾಡಿದ್ರೆ? ನೆಕ್ಸ್ಟ್ ಎಲ್ಲಿ ಕೆಲಸ ಮಾಡಿದಂದರೆ ಅದಾದ ನಂತರ ಅಲ್ಲಿ ಬೆಳಗಿರಂಗನ ಬೆಟ್ಟಕ್ಕೆ ಬಂದೆ. ಓ, ಬೆಳಗಿರಂಗನ ಬೆಟ್ಟಕ್ಕೆ ಬಂದೆ. ಬೆಳಗಿರಂಗನ ಬೆಟ್ಟಕ್ಕೆ ವೀರಪ್ಪನ ಬಂದಿದ್ದ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ. ಮಾಡಿಬಿಟ್ಟು ಅಲ್ಲಿ ಕೆಲವರು ಬುರ್ಕ ಹಾಕೊಂಡಿದ್ರು 4 ಜನರು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮುಸ್ಲಿಮ್ಸ್ ಇಲ್ವಲ್ಲ? ಎಲ್ಲ ನಾನು ಹೇಳೋದು ಬುರ್ಕ ಹಾಕೊಂಡಿದ್ರು ಅಂದರೆ ಕಾಡು ಒಳಗಡೆನೇ ಬಂದರು. ಅವನ್ನ ಹಿಡಿಯೋಕ್ಕೆ ಇವನೇ ಇರ್ಬೋದಾ ಏನೋ ಅಂದ್ಬಿಟ್ಟು ಕಾರ್ಯಾಚರಣೆ ಮಾಡಿದ್ವಿ. ಸಿಕ್ಕಲಿಲ್ಲ ಅವರು. ಬುರ್ಕಾ ಹಾಕೊಂಡು 4 ಜನ ಬಂದಿದ್ದು ನೋಡಿ ವೀರಪ್ಪನೇ ಇರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಸ್ಟಾಫ್ ಎಲ್ಲ SP ಎಲ್ಲ ಬಂದಿದ್ರು. ವೀರಪ್ಪನ ಹಿಡಿಯೋಕ್ಕೋಸ್ಕರನೇ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ರು. ಗೋಪಿನಾಥ್ ತಮ್ಮಲೆ ಟೆಂಪರರಿಗೆ ಒಂದು ಮನೆ ಮಾಡಿ ವೀರಪ್ಪನ ತಂಗಿನೇ ಇಟ್ಟರು ಅಲ್ಲಿ. ನಮ್ಮಲ್ಲಿ ಬರಲಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲೇ ಕೆಲಸ ಮಾಡಿದ್ರೆ? ನೆಕ್ಸ್ಟ್ ಎಲ್ಲಿ ಕೆಲಸ ಮಾಡಿದಂದರೆ ಅದಾದ ನಂತರ ಅಲ್ಲಿ ಬೆಳಗಿರಂಗನ ಬೆಟ್ಟಕ್ಕೆ ಬಂದೆ. ಬೆಳಗಿರಂಗನ ಬೆಟ್ಟಕ್ಕೆ ಬಂದೆ. ಬೆಳಗಿರಂಗನ ಬೆಟ್ಟಕ್ಕೆ ವೀರಪ್ಪನ ಬಂದಿದ್ದ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ. ಮಾಡಿಬಿಟ್ಟು ಅಲ್ಲಿ ಕೆಲವರು ಬುರ್ಕ ಹಾಕೊಂಡಿದ್ರು 4 ಜನರು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮುಸ್ಲಿಮ್ಸ್ ಇಲ್ವಲ್ಲ? ಎಲ್ಲ ನಾನು ಹೇಳೋದು ಬುರ್ಕ ಹಾಕೊಂಡಿದ್ರು ಅಂದರೆ ಕಾಡು ಒಳಗಡೆನೇ ಬಂದರು. ಅವನ್ನ ಹಿಡಿಯೋಕ್ಕೆ ಇವನೇ ಇರ್ಬೋದಾ ಏನೋ ಅಂದ್ಬಿಟ್ಟು ಕಾರ್ಯಾಚರಣೆ ಮಾಡಿದ್ವಿ. ಸಿಕ್ಕಲಿಲ್ಲ ಅವರು. ಬುರ್ಕಾ ಹಾಕೊಂಡು 4 ಜನ ಬಂದಿದ್ದು ನೋಡಿ ವೀರಪ್ಪನೇ ಇರ್ಬೋದು ಅಂದ್ಬಿಟ್ಟು ನಾವು ಎಲ್ಲ ಸ್ಟಾಫ್ ಎಲ್ಲ SP ಎಲ್ಲ ಬಂದಿದ್ರು. ಅವ್ರು ಸಿಕ್ಕಲಿಲ್ಲ. ನಾವು ಕಾಡು ಒಳಗಡೆ ಎಲ್ಲ ಹುಡುಕಾಡಿದ್ವಿ, ಆಗಲಿಲ್ಲ. ಅಲ್ಲಿ ಬಿಟ್ಟಾದಮೇಲೆ ಗೋಪಿನಾಥಮ್ಗೆ ಹೋದ್ರಾ? ಇಲ್ಲ, ಅನೂರು ಬಂಡಳ್ಳಿಗೆ ಬಂದಿದೆ. ಅನೂರು ಬಂಡಳ್ಳಿ ಇಲ್ಲೇನೆ ಚಾಮರಾಜನಗರನೇ? ಇಲ್ಲ, ಕೊಳ್ಳೇಗಾಲ ಜಿಲ್ಲೆಗೆ ಸೇರಿದ್ದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಬಂಡಳ್ಳಿಯಲ್ಲಿ ಅವನದು ಅಂತ್ಯದೇನೆ ಆಗಲಿಲ್ಲ, ಗೊತ್ತಾಗಲಿಲ್ಲ. ಇವರು MLA ಸಾಯಿಸಿದ್ರಲ್ಲ ಆನೂರು ನಾಗಪ್ಪ ಅವ್ರನ್ನ? ಅದು ಗೋಪಿನಾಥಮ್ಗೆ ಹೋದಾಗ ನಾನು. ನೀವು ಗೋಪಿನಾಥಮ್ಗೆ ಹೋದಾಗ ಆಮೇಲೆ ನೀವು ಎಲ್ಲೆಲ್ಲಿ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಹೌದೌದು. ಅಲ್ಲಿಂದ ನಾನು ಬಂಡೆಹಳ್ಳಿ ಬಿಟ್ಬಿಟ್ಟು ಗೋಪಿನಾಥಮ್ಗೆ ಹೋದೆ. ಅಲ್ಲಿಗೆ ವೀರಪ್ಪನ ಕಾರ್ಯಾಚರಣೆಗೆ STF ನನಗೆ ಹೆಲ್ಪ್ ಮಾಡ್ತಿದ್ರು. ಅವ್ರಿಗೆ ನಾನು ಹೆಲ್ಪ್ ಮಾಡ್ತಿದ್ದೆ. ಅಲ್ಲಿ STFನಲ್ಲಿ ಆ್ಯಕ್ಚುಲಿ ಎಲ್ಲರಿಗೂ ದುಡ್ಡು ಬರಬೇಕು. ನಮ್ಮ ಸ್ಟಾಫ್ಗೆ ದುಡ್ಡು ಕೊಡಲಿಲ್ಲ. ಕೊಟ್ಟಿಲ್ಲ. ಅಯ್ಯೋ, ನನ್ನದೇ ಹೆಡ್ ಕೊಟ್ರು. ಅವನು ಹೆಡ್ ಕ್ವಾರ್ಟರ್ನಲ್ಲಿ ಕೆಲಸ ಮಾಡಿದವನಿಗೆ ದುಡ್ಡು ಬಂದಿಲ್ಲ, ನನಗೆ ಬಂದಿಲ್ಲ. ವಾಸುದೇವ ಮೂರ್ತಿಯವರು ಅವನ ಜೊತೆಲಿ ಕುಸ್ತಿ ಎಲ್ಲ ಮಾಡಿದ್ದಾರೆ. ಯಾರ ಜೊತೆ? ವೀರಪ್ಪನ ಜೊತೆ. ಅವ್ರಿಗೂ ಬಂದಿಲ್ಲ. ನನ್ನ ಸ್ಟಾಫ್ ಜಗಳ, ಫೈಟಿಂಗ್. ವೀರಪ್ಪ ಸಿಕ್ಕಿದ್ದ, ಫೈಟ್ ಮಾಡಿದ್ದಾರೆ. ಅಂಥವ್ರಿಗೂ ಕೊಡ್ತಿಲ್ಲ ಸರ್ಕಾರ. ನನಗೆ ಗೊತ್ತಿಲ್ಲದಿದ್ದವ್ರು ಡ್ಯೂಟಿ ಮಾಡದಿದ್ದವ್ರಿಗೆಲ್ಲ 3 ಲಕ್ಷ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಒಂದು ಪ್ರಮೋಷನ್ಸ್ ಕೊಟ್ಟಿದ್ದಾರೆ. ನಾನು ಹೆಡ್ ಕ್ವಾರ್ಟರಲ್ಲಿದ್ದು ಇದೆಲ್ಲ ಆಗಿದ್ರು ಸಹ ನನಗೆ ನನ್ನ ಸಿಬ್ಬಂದಿಗೆ ದುಡ್ಡು ಕೊಡಲಿಲ್ಲ ಅವರು. ನಿಮ್ದೇನು ಡೆಸಿಗ್ನೇಷನ್ ಇತ್ತು? ಫಾರೆಸ್ಟರ್. ನಿಮ್ಮ ಕೆಲಸ? ನನ್ನ ಕೆಲಸ ಅಂದರೆ ನನಗೆ ಅಂಡರ್ನಲ್ಲಿ ಒಂದು 6 ಜನ ಗಾರ್ಡು, 5 ಜನ ಗಾರ್ಡು ಇರ್ತಾರೆ ನಿಮ್ಮ ಅಂಡರಲ್ಲಿ. ಮತ್ತು ಅವ್ರ ಅಂಡರ್ನಲ್ಲಿ ವಾಚರ್ ಕೊಡ್ತೀವಿ. ಗಾರ್ಡ್ ಅಂಡರ್ನಲ್ಲಿ ಅವ್ರಿಗೆ ಒಂದು 5 ಜನ 6 ಜನ ಕೊಡ್ತೀವಿ. ನಮಗೆ ನನ್ನ ಸೆಕ್ಷನ್ ಒಂದು ದೊಡ್ಡದು. ಈಗ ಮಾದೇಶ್ವರನ ಬೆಟ್ಟದ ಇಳಿತಾ ಇದ್ದಾಗಲೇ ಎಂಡಿಗ್ನತ್ತ, ನಾಗಮಲೆ ಮತ್ತು ಮಾದೇಶ್ವರನ ಬೆಟ್ಟ, ಹಾಗೆ ಗೋಪಿನಾಥಮ್, ಅಲ್ಲಿ ತನಕ ನಾನು
ಮೇಂಟೈನ್ ಮಾಡಬೇಕಾಯ್ತು. ನೀವೇ ಮೇಂಟೈನ್ ಮಾಡಬೇಕಿತ್ತು ವಾಚಸ್ ಎಲ್ಲ, ಮತ್ತೆ ವೀರಪ್ಪನ್ ಬರೋದು ಹೋಗೋದು ಎಲ್ಲ ನೀವೇನೇ ಡಿಪಾರ್ಟ್ಮೆಂಟಿಗೆಲ್ಲ? ಹೌದು, ನಮ್ಮಿಂದಲೇ ಯಾರಾದರೂ ಬಂದ್ರೂ ಕರೆದ್ಬಿಟ್ಟು ಮನೆಗೆ ಕೇಳ್ತಿದ್ರು. ನೋಡಿ ನಮ್ಮ ಇದು ಹೇಗಿದೆ, ಒಬ್ಬ ಆಫೀಸರು ಏನ್ರಿ ಯಾರು ಬಂದಿದ್ರಿ, ವೀರಪ್ಪನವ್ರು ಇದ್ದಾರೇನ್ರಿ, ವೀರಪ್ಪನವರು ಅಂದಾಗ ನನಗೆ ಕೋಪ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರಲ್ಲ ಅಂತ ಕೋಪ. ಏನಯ್ಯಪ್ಪ ಅಂದ್ಬಿಟ್ಟು ಇದು ಮಾಡಿ ಕೇಳ್ತಿದ್ವಿ. ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ, ಮಾಡ್ತಾಯಿದ್ವಿ. ನೀವು ಒಂದಿನ ವೀರಪ್ಪನ್ ನೋಡಿದ್ರ ಏನಾದ್ರು? ವೀರಪ್ಪನ ನಾನು ಅದಕ್ಕಿಂತ ಮುಂಚೆ ನೋಡೋದು ಬೂದಿ ಪಡಗ. ಬೂದಿ ಪಡಗದಲ್ಲಿ ಅದೇ ಬಂಧಿಸಿಟ್ಟಿದ್ರಲ್ಲ ಅವಾಗ? ಹೌದು, ಅವಾಗ ನೀವು ಬೂದಿ ಪಡಗದಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾನು ಬೇರೆ ಕಡೆ ಮಾಡ್ತಿದ್ದೆ. ಗೊತ್ತಾಯ್ತಲ್ಲ, ಆವಾಗ ಹೋಗಿ ನೋಡಿದ್ವಿ. ನೋಡಿ ಗ್ಲಾಸ್ ಹೌಸ್ ಇದೆ, ಅದರೊಳಗಡೆ ಕೂಡ ಹಾಕಿರೋ ಅದೆಲ್ಲ ನೋಡಿ ಮೇಡಮ್, ಈ ದೊಡ್ಡವ್ರ ಕೈವಾಡ, ಇಲ್ಲಿ ಸಣ್ಣ ಕೈ ಹೊಡೆದವ್ರಿಲ್ಲ. ಅವನ್ನ ಕೂಡ ಹಾಕಿದ್ದದು, ಅವನ್ನ ಹೊಡೆದದ್ದು ಎಲ್ಲ. ಆಮೇಲೆ ನಮ್ಮಿಂದ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ನೀವೇ ಫಸ್ಟ್ ಕೂಡ ಹಾಕಿದ್ದು ಅಂತ? ಕೂಡ ಹಾಕಿದ್ದದ್ದು ನಾವು. ಪೊಲೀಸ್ನವ್ರು ರಾಜಕೀಯ ಮಾಡಿಬಿಟ್ಟು ಪೊಲೀಸ್ನವ್ರು ಬಂದರು, ಅವ್ರು ಹ್ಯಾಂಡ್ ಓವರ್ ಕೊಟ್ವಿ. ಆ ಟೈಮಲ್ಲಿ ಹೇಗೆ ಸಿಗ್ತಾ ನಿಮಗೆ ವೀರಪ್ಪನು? ನಿಮ್ಮ ಟೀಮ್ ಅವ್ರಿಗೆ ಹೇಗೆ ಸಿಗ್ತಾ ವೀರಪ್ಪನು? ನನ್ನ ಟೀಮಿಗೆ ಸಿಕ್ಕಿಲ್ಲ, ಬೇರೆ ಟೀಮಿಗೆ ಸಿಕ್ಕಿ ಕರ್ಕೊಂಬಂದಿದ್ರು. ಬೂದಿಪಾಳ್ಯದಲ್ಲಿ ನಾವು ಫಾರೆಸ್ಟ್ರಲ್ಲ, ಅಲ್ಲಿ ಹೋಗಿ ನೋಡಿ ಬಂದ್ವಿ. ನಾವು ನೋಡಿ ಬಂದ್ಬಿಟ್ಟು ಆಗ ಎಲ್ಲರಿಗೂ ನೋಡ್ಬಿಟ್ಟು ಕಾವನ ಕೂಡ ಹಾಕಿದ್ವಿ. ಕೂಡ ಹಾಕಿ ಹೊಡೆದ್ವಿ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಈಗ ವೀರಪ್ಪನ ನಡೆಯೋಕ್ಕೆ ಇಲ್ಲಿ ಶಿಕ್ಷೆ ಹೆಂಗೆ ಕೊಟ್ಟರು ಗೊತ್ತೇ? ಗೋಪಿನಾಥ್ನವ್ರಿಗೆ. ಗೋಪಿನಾಥ್ ಆಮೇಲೆ ಯಾರಿಗೆ? ಪೊಲೀಸು. ಜನಕ್ಕ? ಪಬ್ಲಿಕ್ಗೆ. ತೊಂದರೆ ಕೊಟ್ಟೋದು ಅಂದರೆ ಅವನು ಕಾಡು ಒಳಗಡೆ ಅದು ಕಾಡೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಎಲ್ಲನೂ ಇದು ಮಾಡ್ತೀಯಾ, ವೀರಪ್ಪ ಎಲ್ಲೋಯ್ತಾನೆ, ಎಲ್ಲಿ ಬರ್ತಾನೆ ಅನ್ನೋದು. ವೀರಪ್ಪನ ನಡೆಯೋಕ್ಕೋಸ್ಕರನೇ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ರು. ಗೋಪಿನಾಥ್ ತಮ್ಮಲೆ ಟೆಂಪರರಿಗೆ ಒಂದು ಮನೆ ಮಾಡಿ ವೀರಪ್ಪನ ತಂಗಿನೇ ಇಟ್ಟರು ಅಲ್ಲಿ. ವೀರಪ್ಪನ ತಂಗಿ ಹೆಸರೇನು? ಮತ್ತು ಅವಳ ಹೆಸರು ವೀರಪ್ಪನ ತಂಗಿ ಇಟ್ಟರು. ವೀರಪ್ಪನ ತಂಗಿ ಹೆಸರು ಮರ್ತಿದ್ದೀನಿ. ವೀರಪ್ಪನ ತಂಗಿನೇ ಇಟ್ಟರು. ಅವಳು ಟ್ರೈನಿಂಗ್ ಇಲ್ಲ, ಏನಿಲ್ಲ, ಏನಾಗಿ ನರ್ಸಾಗಿ ತಗೊಂಡ್ರು. ಹೌದಾ? ಟ್ರೈನಿಂಗ್ ಇಲ್ಲ. ಬಂದವ್ರಿಗೆ ತಲೆನೋವು, ಜ್ವರ ಅಂದರೆ ಮಾಮೂಲಿ ತಗೊಳ್ತಾರಲ್ಲ, ಆ ರೀತಿ ಎಲ್ಲ ಮಾಡಿ ವಿಚಾರ ಸಂಗ್ರಹಕ್ಕೆ ಇದು ಮಾಡಿದ್ರು. ಆಗ ಶ್ರೀನಿವಾಸನು ಅಲ್ಲಿದ್ದರು. ಶ್ರೀನಿವಾಸ ಡಿ ಅಪ್ಪ ಅಲ್ಲಿದ್ದಾಗ ಕೊನೆಗೆ ಅವರು ಮನೆಗಿನೇ ಎಲ್ಲ ಕಟ್ಟಿಸ್ಕೊಟ್ಟಿದ್ರು. ಒಂದು ಶ್ರೀನಿವಾಸ ಕಾಲೋನಿನಿಂದಲೇ ಮಾಡಿದ್ರು. ಯಾರಿಗೆ ಮನೆ ಕಟ್ಟಿಸ್ಕೊಟ್ರು? ಅಲ್ಲಿ ಜನರಿಗೆ. ಮನೆನೇ ಇರ್ಲಿಲ್ವಾ ಅಲ್ಲಿ? ಅಲ್ಲಿ ಮನೆ ಅಂದರೆ ಶೆಡ್ ಹಾಕೊಳ್ಳೋದು, ಕೂರೋದು. ಅವ್ರು ಏನು ಬುಡಕಟ್ಟು ಜನಾಂಗದವ್ರಿಗೆ ಸೇರಿದವರ ಬೇರೆ ಜನಾಂಗನ? ಅವರು ಪಡಾಚಿಗಳು, ಪಡಾಚಿಗೌಡರಿಗೆ ಕಟ್ಟಿಸ್ಕೊಟ್ರು. ಸ್ವಲ್ಪ ಲಂಬಾಣಿಸಿದ್ದಾರೆ. ಲಂಬಾಣಿಸು ಬುಡಕಟ್ಟು ಜನಾಂಗಕ್ಕೆ ಬರ್ತಾರೆ. ಹೌದು, ಅವ್ರಿಗೂ ಸೇರಿಸಿ ಕಟ್ಟಿಸಿದ್ದಾರೆ. ಅಲ್ಲಿ ಶ್ರೀನಿವಾಸ ನಗರ ಅಂತಲೇ ಮಾಡಿದ್ದಾರೆ. ಶ್ರೀನಿವಾಸ ಕಾಲೋನಿ ಅಂತ ಹೌದು, ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ಯಾರು ಬಂದರೆ ಗುಳಿಗೆಗಳಿಗೆ ಕೊಟ್ಕೊಂಡು ಅವನು ಬಂದಿದ್ದಾನೆ, ಎಲ್ಲಿದ್ದಾನೆ ಅಂತ ವಿಷಯ ತಿಳಿಯೋಕ್ಕೋಸ್ಕರವಾಗಿ ಮುತ್ತುಲಕ್ಷ್ಮಿನ ಇವನು ವೀರಪ್ಪನ ಹೆಂಡತಿ, ವೀರಪ್ಪನ ತಂಗಿ. ಅವ್ರು ಹೆಲ್ಪ್ ಮಾಡವ್ರ ಡಿಪಾರ್ಟ್ಮೆಂಟಿಗೆ? ವೀರಪ್ಪನ ತಂಗಿ ಹೆಲ್ಪ್ ಮಾಡೋದು ಅಂದರೆ ಇಲ್ಲಿ ಒಂದು ಇದು ಮಾಡಿದ್ರಲ್ಲ, ಹಾಸ್ಪಿಟ್ಲ್ ಅಂತ ಓಪನ್ ಮಾಡಿದ್ರಲ್ಲ, ಆವಾಗ ಅವರನ್ನೇ ಕರೆದು ಅಪಾಯಿಂಟ್ಮೆಂಟ್ ಕೊಟ್ಟರು ನಮ್ಮ DF. ಎಲ್ಲ ಫಾರೆಸ್ಟ್ ಕಡೆಯಿಂದ ಅದು ಹಾಸ್ಪಿಟಲ್ ಕೊಟ್ಟರು. ಅಲ್ಲಿ ಹಾಸ್ಪಿಟಲ್ನಲ್ಲಿ ಇದ್ಕೊಂಡು ಬಂದವರು ಹೋದವ್ರನ್ನೆಲ್ಲ ವಿಚಾರಿಸ್ತಿದ್ರು. ಅಂದ್ರೆ ಅವಳು ತಂಗಿ ನೋಡಕ್ಕೆ ವೀರಪ್ಪನ್ ಬಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಅವಳನ್ನ ಸೇರಿಸ್ಕೊಂಡಿದ್ದ. ಅವಳಿಗೆ ಇವಾಗ ಅಂದ್ರೆ ಲೆಕ್ಕದಲ್ಲಿ ಅವಳಿಗೆ ಗೌರ್ಮೆಂಟ್ ಕೆಲಸ ಆದಂಗೆ ಆಯ್ತಾನೆ? ಇಲ್ಲ, ಟೆಂಪರರಿ ಅದೇ. ಆಮೇಲೆ ಕೊನೆಗೆ ಇದೇ ವಿಷಯ ಬಂತು ಅಂದರೆ ವೀರಪ್ಪನ ತಂಗಿನ ಇವನು
ಇಟ್ಕೊಂಡಿದ್ದಾನೆ, ಯಾರು? ಇವ ಶ್ರೀನಿವಾಸ್ DF ಅಂತ ಪ್ರಚಾರ ಮಾಡಿಬಿಟ್ರು. ಅಯ್ಯೋ. ಅವ್ರು ಹಾಗೆ ಮಾಡಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವಳು ಅಷ್ಟೇನು ಚೆನ್ನಾಗೂ ಇಲ್ಲ, ಅವ್ರು ಮಾಡಿಲ್ಲ. ಸುಮ್ಮನೆ ಪ್ರಚಾರ ಮಾಡಿದ್ರು. ಸುಳ್ಳು ಸುದ್ದಿ ಬಂತು. ಸುಳ್ಳು ಸುದ್ದಿ ಬಂದಾಗ ಅದು ವೀರಪ್ಪನಿಗೆ ಹೋಯ್ತು. ಈಗೀಗ ನನ್ನ ತಂಗಿ ನಾವು ಮಾಡಿದ್ದಾನೆ ಅಂತ. ಅಂದ್ರೆ ಅವ್ರ ತಂಗಿನ ಅವ್ರ ತಂಗಿಗೆ ಮದ್ವೆ ಆಗಿರ್ಲಿಲ್ವಾ? ಅದೇನೋ ಅದು ಗೊತ್ತಿರಲಿಲ್ಲ. ಆವಾಗ ಕೊನೆಗೆ ಮಾರಿಮುತ್ತ ಅದೇನೋ ಬರ್ತದೆ ಅವಳ ಹೆಸರು. ಆಗ ಹಾಸ್ಪಿಟಲ್ನಿಂದ ಇದ್ರಲ್ಲ, ಆ ಟೈಮಲ್ಲಿ ವೀರಪ್ಪನಿಗೆ ಕೋಪ ಬಂದಿತ್ತು. ಬಂದಾಗ ನಾನು ಶರಣಾಗ್ತೀನಿ ಅಂದ್ಬಿಟ್ಟು ಹೇಳಿ ಕಳಿಸಿ ಅರ್ಜುನ್ ಬಂದು ಅವ್ರನ್ನ ಕರ್ಕೊಂಡೋಗಿ, ಅರ್ಜುನಿಗೆ ಸ್ವಲ್ಪ ಇದಾಗಿದ್ದರು ನಮ್ಮ DF, ಫೇವರ್ ಆಗಿದ್ದರು. ಏಕೆ ಅವ್ರ ಅಣ್ಣನ ಅವರೇ ಬಂದದ್ದು DF, ನಾವು ಅವನ್ನ ಒಳ್ಳೆಯವ್ರನ್ನ ಮಾಡ್ತೀವಿ. ಸಂಬಲ್ಕನವರಾಣಿ ಇರಲಿಲ್ವೇ, ಅವಳು ಈ ರೀತಿ ಕಷ್ಟ ಅನುಭವಿಸ್ತಿದ್ದಾಗ ಶರಣಾಗತಿ ಆಗ್ತೀನಿ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ದು. ಅದೇ ರೀತಿ ಇವಾಗ MP ಆದರು. ನಾವು ಅವನ್ನ ಕರ್ತಂದು ರಾಜಕೀಯ ಗಳಿಸೋಣ, ಒಳ್ಳೆ ಇದು ಮಾಡಿಕೊಡೋಣ ಅವನಿಂದ. ಆಗ ಇದು ಬೇಟೆ ಆಡೋದು ಎಲ್ಲ ಇದಾಗುತ್ತೆ, ಆನೆ ಹೊಡೆಯೋದು ಎಲ್ಲ ಅಂತ ಇದು ಮಾಡಿದ್ರು. ಅವನು ಆಗಾಗಲಿಲ್ಲ, ಕೇಡಿನೇ ಆಗ್ಬಿಟ್ಟ. ನೀವು ಅಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ಅಲ್ಲಿ ಆನೆದಂತ ಸಾಗಿಸ್ತಾ ಇದ್ದಿದ್ದೆಲ್ಲ ಸಿಗ್ತಾ ಇತ್ತಾ ನಿಮ್ಗೆ? ಏನಾದ್ರು ಮಿಸ್ ಆಗಿ ವೀರಪ್ಪನ ಏನಾದ್ರು ಬಿಟ್ಟೋಗಿದ್ನಾ ಕಾಡಲ್ಲಿ? ಕಾಡಲ್ಲಿ ನನಗೆ ಸಿಕ್ಕಿಲ್ಲ, ಆದರೆ ಒಬ್ಬ ವ್ಯಕ್ತಿನ ನಾವು ಅರೆಸ್ಟ್ ಮಾಡಿದ್ವಿ. ಯಾರನ್ನ? ವೀರಪ್ಪ ಅಯ್ಯನ್ನ ಮತ್ತು ಕೇಸ್ ಹಾಕಿದ್ದೀನಿ ನಾನೇ. ಅದು ಅವನ್ನ ಮನೆ ಒಳಗಡೆ ರೈಡ್ ಮಾಡಿ ಕೊಂಬು ತೆಗೆದು ಇಲಾಖೆಗೆ ಕೊಟ್ಟಿದ್ದೀನಿ ನಾನು. ವೀರಪ್ಪನವ್ರವ್ರೆ ಆ ಕೊಂಬನ್ನ ಅರೆಸ್ಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಇದೆಲ್ಲ ಹಾಕಿದ್ದಾನೆ. ಪುದೂರಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರನ್ನು ಸ್ವಲ್ಪ ಮರ್ತಿದ್ದೀನಿ. ಆನೆದಂತನೇ ಅವನು ಎತ್ಕೊಂಬಿಟ್ಟು ಬಂದು ಸ್ವಲ್ಪ ರಿಪೇರಿ ಮಾಡಿದ್ವಿ. ಅವನು ಬಾಯಿ ಬಿಟ್ಟ, ಇಲ್ಲ ಸರ್ ನಾನು ಇಂಥ ಸ್ಥಳದಲ್ಲಿ ಇಟ್ಟಿದ್ದೀನಿ ಅಂತ. ಆ ಸ್ಥಳಕ್ಕೆ ಹೋಗಿ ಇದು ಮಾಡಾಗ ರೈಡ್ ಮಾಡಿದಾಗ ಅವನು ಒಂದು ಫೈರ್ ಮಾಡಿಬಿಟ್ಟು ಇದ್ಬಿಟ್ಟ. ಆ ಮನೆಯವನು ಮೇಲೆ ಇದೆ, ಇದು ಮಾಡಿದ್ದಾನೆ, ಗಾಳಿ ತೂರಿದ್ದಾನೆ, ಏರ್ ಇದಾಗಿ. ಆವಾಗ ನಾವು ಅವನ್ನ ನುಗ್ಗಿ ಎಳ್ಕೊಂಡು ಬಂದು ಎಳ್ಕೊಂಬಂದು ಕೂಡಾಕ್ಬಿಟ್ಟು ಕೊನೆಗೆ ದಂತನ ಸಿಕ್ತು. ದಂತ ಸಿಕ್ಕಿದ ಮೇಲೆ ಇಲಾಖೆಗೆ ಒಪ್ಪಿಸಿದ್ವಿ.